ಶಾಂತಿ, ವಿದ್ಯಾವಂತೆಯಾದ ನೀನು ಈ ಕಲ್ಲು ಗುಂಡು ನಿರ್ಜೀವ ಫೋಟೋಗಳಿಗೆ ಪೂಜಿಸುತ್ತಿರುವೆಯಲ್ಲ. ಮಾನವ ನಿರ್ಮಿತವಾದ ಗುಡಿ ಗೋಪುರಗಳಲ್ಲಿ ದೇವರನ್ನು ಬಂಧಿಸಿ ಹೂವು ಹಣ್ಣು ಮುಡುಪುಗಳ ಆಸೆ ತೋರಿಸಿ ಬೇಡಿಕೆಗಳ ಸರಮಾಲೆಗಳನ್ನೇ ಮುಂದಿಡುವರಲ್ಲ. ಶಾಂತಿ, ನಿಜವಾಗಿಯೂ ನೀನು ಆ ದೇವರು ನಿನ್ನ ಬೇಡಿಕೆಗಳನ್ನು ಪೂರೈಸುವನೇನೇ ಶಾಂತಿ. ನಿರ್ಜೀವವಾದ ಈ ಫೋಟೋಗಳಲ್ಲಿ ಹಾಗೂ ಕಲ್ಲು ಬಂಡೆಯಲ್ಲಿ ಹಾಗೂ ದೇವ ಮಂದಿರದಲ್ಲಿ ಯಾವತ್ತೂ ಕೂಡ ದೇವರಿಲ್ಲ. ಅದರಂತೆ ದೇವರನ್ನ ಪೂಜಿಸಲ್ಪಡುವ ಯಾವುದೇ ವಸ್ತುಗಳಲ್ಲಿ ದೇವರಿಲ್ಲ. ದೇವರಿರುವುದೆಂದರೆ ಅದು ನಮ್ಮ ನಿರ್ಮಲವಾದ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀವಲ್ಲ, ಆಗ ಮಾತ್ರ ದೇವರಿರೋದಕ್ಕೆ ಸಾಧ್ಯ. ಸ್ವಾಮಿ, ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತೆ ಕಲ್ಪಿಸಿಕೊಂಡು ಆ ದೇವರನ್ನ ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದೇ ನಿಜವಾದ್ರೆ ನಾವು ಬೇಡಿಕೊಂಡ ಆಸೆಯನ್ನ ಆ ದೇವರು ಖಂಡಿತವಾಗ್ಲೂ ಈಡೇರಿಸ್ತಾನೆ ಸ್ವಾಮಿ. ಹಾಗಾದರೆ ಮಹಾರಾಣಿಯವರು ಅದಾವ ತೀರದ ಮನದಾಸೆಯನ್ನು ಆ ದೇವರಲ್ಲಿ ಬೇಡಿಕೊಂಡಿದ್ದೀರಿ ಅಂತ ತಿಳಿದುಕೊಳ್ಳಬಹುದೇ? ಅರೇ, ಇಷ್ಟೇ ಆಗ್ಲಿ, ನಾನು ಕೂಡ ಒಂದು ಹೆಣ್ಣಾದ ಮೇಲೆ ಒಂದು ಹೆಣ್ಣು ಏನನ್ನ ಬಯಸ್ತಾಳೆ? ನಿಮ್ಮಂತೆ ಹೋಲುವ ಒಂದು ಪುಟ್ಟ ಕಂದನನ್ನ ಮುತ್ತೈದೆಯಾಗಿ ಕೊನೆವರೆಗೂ ನಾನು ಮಾಂಗಲ್ಯವತಿಯಾಗಿ ಸುಮಂಗಲಿಯಾಗಿ ನಿಮ್ಮ ಪಾದ ಸೇವೆಯನ್ನ ಮಾಡುತ್ತಾ ಆ ಶಿವನ ಸನ್ನಿಧಾನವನ್ನ ಸೇರಬೇಕು ಅನ್ನೋದೇ ನನ್ನ ಆಸೆ. ಶಾಂತಿ, ಅಂದರೆ ನನ್ನನ್ನು ಒಂಟಿಯನ್ನಾಗಿ ಮಾಡಿ ಮುತ್ತೈದೆಯ ಸಾವು ಕಂಡು ನೆಮ್ಮದಿಯಾಗಿ ಸ್ವರ್ಗ ಸೇರಬೇಕೆಂಬುವ ಆಸೆ. ಶಾಂತಿ, ಒಟ್ಟಿನಲ್ಲಿ ನನ್ನ ಜೊತೆ ಬಾಳಲು ನಿನಗೆ ಕಷ್ಟಕರವಾಗುತ್ತದೆ ಅಲ್ಲವೇ? ಶಾಂತಿ, ಕಷ್ಟಕರವಾಗುತ್ತದೆ ಅಲ್ಲವೇ? ಸ್ವಾಮಿ, ಬಿಟ್ಟು ಹನ್ನಿ ನೋಡಿ, ನಿಮ್ಮ ಜೊತೆಲಿ ನನ್ನ ಜೀವನವನ್ನ ಹಂಚಿಕೊಂಡಿದ್ದೀನಿ ಅನ್ನೋದಾದ್ರೆ ಅದು ನನ್ನ 7 ಜನ್ಮದ ಪುಣ್ಯದ ಫಲ. ನೋಡಿ, ನಿಮ್ಮಂತ ಸಂಗಾತಿಯ ನೆರಳಿಲ್ಲದೆ ಕ್ಷಣ ಕೂಡ ನಾನು ಬದುಕಿರಲಾರೆ ಸ್ವಾಮಿ, ಕ್ಷಣ ಕೂಡ ನಾನು ಬದುಕಿರಲಾರೆ. ಆದ್ರೆ ಈ ಹುಟ್ಟು ಸಾವು ಎಲ್ಲವೂ ಕೂಡ ಆ ಭಗವಂತನ ಕಾಲಕ್ರಿಯಮ ಅಷ್ಟೇ. ಅದರಂತೆ ಸತಿಯಾದ ಅಂತ್ಯವು ಈ ಪತಿಯಾದವನ ನೆರಳಿನ ಕಲ್ಪ ವೃಕ್ಷದಲ್ಲಿ ಈ ಸತಿಗೆ ಸಾವು ಸಂಭವಿಸಲಿ ಎಂದು ಆಸೆ ಪಟ್ಟಿರುವೆನು ಸ್ವಾಮಿ, ನಾನು ಆಸೆ ಪಟ್ಟಿರುವೆನು ಅಷ್ಟೇ. ಹುಟ್ಟು ಅನಿರೀಕ್ಷಿತ, ಸಾವು ನಿಶ್ಚಿತ. ಆ ಕಾಲದ ಕರೆಗೆ ನಾವು ಎಲ್ಲರೂ ಹೋಗೊಡಲೇಬೇಕು ಅಲ್ಲವೇ? ಬಾಳೆಂಬ ನೌಕೆಗೆ ಸತಿ ಪತಿಗಳೆಂಬ ಜೋಡಿ ಜೀವಗಳ ಅನನ್ಯ ಪ್ರೀತಿ ಅವಶ್ಯಕ. ಪ್ರೀತಿ ಹೊಂದಾಣಿಕೆಗಳಿಲ್ಲದೆ ಹೋದರೆ ಗಂಡ ಹೆಂಡತಿಯರಲ್ಲಿ ವಿರಸವನ್ನಿಟ್ಟುಕೊಂಡು ಅವರ ಜೀವನವೇ ಚಿತ್ರವಾಗಿ ಹೋಗುತ್ತದೆ. ಆದ್ದರಿಂದ ಒಬ್ಬರನ್ನೊಬ್ಬರು ಅರಿತು ಬಾಳುವುದೇ ಈ ಜೀವನದ ಸಾರ. ಶಾಂತಿ, ಸ್ವಾಮಿ, ನಿಮ್ಮಷ್ಟು ತಿಳಿದವಳು ನಾನಲ್ಲ. ನನಗೆ ಗೊತ್ತಿರುವುದು ಒಂದೇ ಒಂದು, ನಾನು ಬದುಕಿರೋವರೆಗೂ ನಿಮ್ಮ ಪಾದ ಸೇವೆಯನ್ನ ಮಾಡಬೇಕು. ಅದರಂತೆ ನಿಮ್ಮ ಪ್ರೀತಿಯನ್ನ ಪಡಿಬೇಕು. ಪ್ರತಿಯೊಂದು ನಿಮ್ಮ ಏಳಿಗೆಯಲ್ಲಿ ನನ್ನ ಸಹಕಾರ ಇರಬೇಕು. ನೋಡಿ, ಇನ್ನು ಮುಂದೆ ಮಧ್ಯಾಹ್ನದ ವೇಳೆಗೆ ಊಟಕ್ಕೆ ಬರಬೇಡಿ. ನಾನೇ ತೋಟಕ್ಕೆ ಬುಕ್ಕಿಯನ್ನು ತೆಗೆದುಕೊಂಡು ಬರ್ತೀನಿ. ಸಾಯಂಕಾಲದವರೆಗೂ ನಾನು ಕೂಡ ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತೀನಿ. ಅಲ್ಲವೇ ಶಾಂತಿ, ನೀನು ತೋಟಕ್ಕೆ ಬಂದರೆ ಮನೆಯಲ್ಲಿ ಅಪ್ಪಾಜಿಯವರನ್ನು ನೋಡಿಕೊಳ್ಳುವವರು ಯಾರು? ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಊಟೋಪಚಾರ ಯಾರು ನೀಡುತ್ತಾರೆ? ಶಾಂತಿ ನೋಡಿ, ಅವರೇ ನಮ್ಮ ದೇವರು. ಅವರ ಆರೋಗ್ಯವನ್ನು ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ಕಾಲೇಜು ಕಲಿಯುತ್ತಿದ್ದೇನಲ್ಲ, ನಿನ್ನ ಮುದ್ದು ಮೈದುನ
ಅವನಿಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಮನೆಯಲ್ಲಿ ಮಾಡಿಟ್ಟುಕೊಂಡಿದ್ದರೆ ಅಷ್ಟೇ ಸಾಕಪ್ಪ ಶಾಂತಿ. ಅಂದ್ರೆ ನಿಮ್ಮ ಮಾತಿನ ಅರ್ಥವಾದ್ರೂ ಏನು? ನಿಮ್ಮ ತಂದೆ ಹಾಗೂ ನಿಮ್ಮ ತಮ್ಮನ ಸೇವೆಯನ್ನು ಮಾಡುವ ಸೇವಕಿಯಾಗಿ ನಮ್ಮನ್ನ ನೇಸಿಕೊಂಡಿರೋ ದಾಸಿ ಅಂತ ತಿಳ್ಕೊಂಡಿದ್ದೀರಾ? ಶಾಂತಿ, ನೀನು ದಾಸಿ ಅಲ್ಲ ಶಾಂತಿ, ನೀನು ದಾಸಿ ಅಲ್ಲ, ಈ ಹೃದಯದ ನಿವಾಸಿ ನೀನು. ನನ್ನ ಅಪ್ಪನನ್ನು ಎತ್ತ ಅಪ್ಪನಿಗಿಂತಲೂ ಕಾಳಜಿ ವಹಿಸುತ್ತಾ, ನನ್ನ ತಮ್ಮನನ್ನು ಎತ್ತ ಮಗನಿಗಿಂತಲೂ ಪ್ರೀತಿ ಮಮತೆಯಿಂದ ನೋಡಿಕೊಳ್ಳುವ ನಿನ್ನನ್ನು ಆ ತೋಟದ ಬಿಸಿಲಿನಲ್ಲಿ ಒಣಗಿಸಿದರೆ ಶಾಂತಿ, ಆ ದೇವರು ಕೂಡ ಮೆಚ್ಚುತ್ತಾನೇನೆ. ರೀ, ಬಿಸಿಲು ನೆರಳು, ಕಷ್ಟ ಸುಖ, ಹಗಲು ಇರು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ರೀ ಮನುಷ್ಯನ ಜೀವನ ಏನು ಅಂತ ಕೊನೆಗೊಂದು ದಿನ ಅರ್ಥವಾಗೋದು. ನೋಡಿ, ಸುಂದರವಾಗಿ ಅರಳಿರುವ ಹೂವು ಬಾಡಿ ಹೋಗುತ್ತೆ ಅಂತ ಮಲ್ಲಿಗೆಯಾದ ಹೂವಿನ ಗಿಡವನ್ನ ಯಾರಾದ್ರೂ ಮನೆಯೊಳಗೆ ನೆಡ್ತಾರ? ಇಲ್ಲ, ಅದನ್ನ ಯಾವತ್ತಿದ್ರೂ ಹೊರಗಡೆನೆ ನೆಡ್ತಾರೆ. ಅವಾಗಲೇ ಮಾತ್ರ ಅದು ಸೊಗಸಾಗಿ ಬೆಳೆಯಲು ಸಾಧ್ಯವಾಗತ್ತೆ. ನನ್ನ ಹೆಂಡತಿ ಋತುಮಾನದಲ್ಲಿ ಮಾತ್ರ ಹೂ ಬಿಡುವ ಸಾಮಾನ್ಯ ಬಳ್ಳಿ ಅಲ್ಲ ಕಡೆ ನೀನು. ಸರ್ವ ಋತುಗಳಲ್ಲಿಯೂ ಹಚ್ಚು ಹಸುರಾಗಿ ಬಾಡದ ಹೂ ಬಿಡುವ ದೇವಲೋಕದ ಪಾರಿಜಾತ ಶಾಂತಿ, ಪಾರಿಜಾತ. ಈ ಸೌಂದರ್ಯಕ್ಕೆ ನಿನ್ನ ರಾಗಕ್ಕೆ ಸೂತು ಹೋದೆ ನನಗೆ. ಈ ಸೌಂದರ್ಯಕ್ಕೆ ರಾಗಕ್ಕೆ ಸೂತು ಹೋದೆ ನನಗೆ. ಪ್ರೇಯಸಿ
ಸೋತುವುದಿಲ್ಲಂತೆ ಪ್ರೇಯಸಿ ನೋಡು ಶಾಂತಿ, ನೋಡು ಶಾಂತಿ, ನನ್ನ ತಂದೆಯವರು ತುಂಬಾ ಕಷ್ಟಪಟ್ಟು ದುಡಿದು ನಮಗೊಂದು ಸ್ಥಾನ ಮಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಾಂತಿ, ಅಮ್ಮನ ನೆನಪು ಬಾರದಂತೆ ನಮ್ಮನ್ನು ಜೋಪಾನ ಮಾಡಿದ್ದಾರೆ ಕಣೆ, ಜೋಪಾನ ಮಾಡಿದ್ದಾರೆ. ಅವರ ಜೀವನದ ಸಂಧ್ಯಾ ಕಾಲದಲ್ಲಿ ಅವರ ಮನಸ್ಸು ನೋಯಿದಂತೆ ನೋಡಿಕೊಳ್ಳುವ ಭಾರ ನಿನ್ನದು ಶಾಂತಿ, ನಿನ್ನದು. ಹಾಗೋ ತಂದೆಯವರು ಬರುತ್ತಿದ್ದಾರೆ, ತಂದೆಯವರಿಗೂ ದೇವರ ಪ್ರಸಾದವನ್ನು ನೀಡು ಶಾಂತಿ. ಶಾಂತಿ, ನೂರ್ಕಾಲ ಭಾಗ್ಯವಂತರಾಗಿ ಬಾಳಿ ಈ ಶಿವಯ್ಯನ ಮನೆಯ ಕೀರ್ತಿಯನ್ನು ಬೆಳಗಿಸಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಮ್ಮ ನಿಮಗೆ. ರಾಮು, ಶಾಂತಿ, ಬೇರೆ ಅಪ್ಪಾಜಿ, ನಿಮ್ಮ ಆಸೆಯಂತೆ ಸತ್ಯದ ಜ್ಯೋತಿಯನ್ನೇ ಹಿಡಿದು ಧರ್ಮದ ದಾರಿಯಲ್ಲಿಯೇ ಸಾಗುತ್ತೇವೆ ಅಪ್ಪಾಜಿ. ಸ್ವಾರ್ಥ, ದ್ವೇಷ, ಅಸೂಯೆಗಳಿಗೆ ನನ್ನ ಮನದಲ್ಲಾಗಲಿ ಮತ್ತು ನಮ್ಮ ಮನೆತನದಲ್ಲಾಗಲಿ ಸ್ಥಾನ ಸಿಗದಂತೆ ನೋಡಿಕೊಳ್ಳುತ್ತೇನೆ ಅಪ್ಪಾಜಿ. ಇದು ನಮ್ಮ ಮನೆಯ ದೇವರ ಮೇಲಾಣೆ ಅಪ್ಪಾಜಿ. ರಾಮು, ರಾಮು, ನೀನು ನೀನು ನನ್ನ ಮಗ ಕಣೋ, ನನ್ನ ಮಗ ನೀನು. ಈ ಶಿವಯ್ಯನ ಮಗ ರಾಮು ದಶರಥ ಪುತ್ರ ಶ್ರೀರಾಮಚಂದ್ರನಿಗಿಂತಲೂ ಯಾವುದರಲ್ಲೂ ಕಡಿಮೆ ಇಲ್ಲ. ನಡೆ, ನುಡಿ, ವಿನಯ, ವಿವೇಕ ಯಾವುದರಲ್ಲೂ ಕಡಿಮೆ ಇಲ್ಲ. ನೋಡಪ್ಪ ಅಪ್ಪಾಜಿ, ನಿನ್ನಂತವನ ಹಬ್ಬ ನಾನಾಗುವುದಕ್ಕೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೇನೆ. ನೀನು ನನ್ನ ಮಗನೆಂದು. ರಾಮು, ಆದ್ರೆ ಒಂದೇ ಒಂದು ಕೊರಗು ಕಣಪ್ಪ ನನಗೆ. ದಿನ ರಾತ್ರಿ, ಹಗಲು ರಾತ್ರಿ ಒಂದೇ ಒಂದು ಕೊರಗು ನನಗೆ. ರಾತ್ರಿ ಮಲಕೊಂಡ್ರೆ ನಿದ್ದೆ ಬರುವುದಿಲ್ಲ. ಒಂದು ಕೊರಗು ನನಗೆ ಕಾಡ್ತಾ ಇದೆಯಪ್ಪ. ಅಪ್ಪಾಜಿ, ಅದಾವ ಕೊರಗು ಹೇಳು ಅಪ್ಪಾಜಿ, ಅದಾವ ಕೊರಗು ಹೇಳು. ಅದೆಷ್ಟೇ ಕಷ್ಟವಾದರೂ ನಿಮ್ಮ ಮನದಾಳದ ಕೊರಗನ್ನು ನಾನು ನಿವಾರಿಸುತ್ತೇನೆ ಅಪ್ಪಾಜಿ, ನಾನು ನಿವಾರಿಸುತ್ತೇನೆ. ರಾಮು, ರಾಮು, ನೋಡಪ್ಪ, ನಾನು ನನ್ನ ಮೊಮ್ಮಗನ ಜೊತೆ ಆಟ ಆಡಬೇಕು. ಕೂಸುಮರೆ ಮಾಡಿಕೊಂಡು ಹೆಗಲ ಮೇಲೆ ಕುಂದಿರಿಸಿಕೊಂಡು ಅವನನ್ನು
ಎತ್ತಿ ಆಡಿಸಬೇಕು. ಅವರ ಪುಟ್ಟ ಬಾಯಿಯಿಂದ ತಾತ ಅಂತ ಕರೆಸಿಕೊಳ್ಬೇಕು. ಇಂತಹ ಭಾಗ್ಯವನ್ನ ನೀವು ಕರುಣಿಸ್ಕೊಡ್ತೀರಾ ಅಮ್ಮ ಶಾಂತ? ನಮ್ಮ ವಂಶ ಬೆಳಗಿಸುವಂತಹ ಒಂದು ಮೊಮ್ಮಗನಲ್ಲಿ ಎತ್ತುಕೊಡ್ತೀಯಾ ತಾಯಿ ನೀನು ನನಗೆ? ಅಪ್ಪ, 1 ವರ್ಷದೊಳಗೆ ನಮ್ಮ ವಂಶದ ಕುಡಿಯನ್ನು ನಿನ್ನ ಕೈಗೆ ಕೊಡುತ್ತೇನೆ ಅಪ್ಪಾಜಿ, ನಿನ್ನ ಕೈಗೆ ಕೊಡುತ್ತೇನೆ. ನೀನು ಆ ಚಿಂತೆ ಬಿಟ್ಟು ಬಿಡು ಅಪ್ಪಾಜಿ. ಶಾಂತಿ, ನಿನ್ನೆ ದಿನ ಶೇಂಗಾ ಮಾರಿಕೊಂಡು ಬಂದು 2 ಲಕ್ಷ ಹಣ ಕೊಟ್ಟಿದ್ದೇನಲ್ಲ, ಅದನ್ನು ತಂದೆಯವರ ಕೈಗೆ ಕೊಟ್ಟು ಲೆಕ್ಕ ಒಪ್ಪಿಸಿ ಬಿಡು ಶಾಂತಿ. ತೆಗೆದುಕೊಂಡು ಬರುವುದು. ಅಮ್ಮ ಶಾಂತಿ, ಬಾರಮ್ಮ ಇಲ್ಲಿ. ಅಲ್ವಾ ರಾಮು, ಯಾರಪ್ಪ ನಿನಗೆ ಲೆಕ್ಕ ಕೇಳಿದ್ದು? ಯಾರಪ್ಪ ನಿನಗೆ ಲೆಕ್ಕ ಕೇಳಿದ್ದು? ದುಡಿಯೋನು ನೀನು, ಸಂಪಾದನೆ ಮಾಡೋನು ನೀನು. ನೋಡಪ್ಪ, ದುಡಿದಿದ್ದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಅದನ್ನ ನಡೆಸಿಕೊಳ್ಬೇಕು. ಮನೆತನವನ್ನು ನಡೆಸುವ ಜವಾಬ್ದಾರಿ ನಿನ್ನ ಮೇಲಿದೆ. ದುಡಿದಿದ್ದನ್ನ ಉಳಿಸ್ಕೊಂಡು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಹಣವನ್ನು ಉಳಿಸುವುದರ ಕಡೆ ನಿನ್ನ ಗಮನವನ್ನು ಕೊಡು. ನೋಡಪ್ಪ, ಗಳಿಸಿದ ಹಣ ಉಳಿಸಬೇಕು. ಆಗಲೇ ಅದಕ್ಕೆ ಸಾರ್ಥಕತೆ ಬರುತ್ತದೆ ರಾಮು, ಸಾರ್ಥಕತೆ ಬರುತ್ತದೆ. ಅಮ್ಮ ಶಾಂತಿ, ಹೇಳಿ ಮಾವ. ನೋಡಮ್ಮ, ನೀನು ಈ ಮನೆಯ ನಂದಾದೀಪ ಕಡಮ್ಮ. ಯಾವಾಗಲೂ ಪ್ರಶಾಂತವಾಗಿ ಬೆಳಗಿ ನಮ್ಮೆಲ್ಲರಿಗೂ ನೀನು ನಂದಾದೀಪವಾಗಿ ಇರಬೇಕೆಂಬ ಈ ನಿನ್ನ ಒಳ್ಳೆಯ ಗುಣವೇ, ಈ ನಿನ್ನ ಶಾಂತಿ ಸಮಾಧಾನವೇ ಈ ಮನೆಗೆ ಒಳ್ಳೆಯದಾಗುತ್ತಮ್ಮ. ಮಾವ, ಈ ಮನೆ ಒಂದು ದೇವಾಲಯದಂತೆ. ಈ ಮನೆಯಲ್ಲಿರುವ ದೇವರು ನೀವು. ನಿಮ್ಮ ಸೇವೆಯನ್ನು ಮಾಡುವ ಅದೃಷ್ಟ ಹಾಗೂ ಇವರ ಪಾದ ಸೇವೆಯನ್ನು ಮಾಡುವ ಅವಕಾಶ ಸಿಕ್ಕಿದ್ದು ಇದು ನನ್ನ 7 ಜನ್ಮದ ಪುಣ್ಯವಲ್ಲವೇನು ಮಾವ? ಅಲ್ಲಮ್ಮ, ದೇವರಂತ ಮನೆಗಾಗಲಿ, ದೇವರಿಗಂತ ನಿನ್ನ ಗಂಡನಿಗಾಗಲಿ ಸ್ವಯಂ ಪ್ರಕಾಶಿಸುವ ಶಕ್ತಿ ಇರೋದಿಲ್ಲಮ್ಮ, ಇರೋದಿಲ್ಲ. ಹೆಣ್ಣೆಂಬ ಹಣತೆಯ ಬೆಳಕಿನಲ್ಲಿ ಪ್ರತಿಫಲಿಸುವ ವಿಗ್ರಹಗಳು ನೋಡಮ್ಮ. ಆದುದರಿಂದ ನಿನ್ನ ಸಮಾಧಾನ, ಶಾಂತಿ, ಪ್ರೀತಿ, ವಿನಯವೇ ಈ ಮನೆಗೆ ಸೌಭಾಗ್ಯ ಕಣಮ್ಮ. ನೋಡು ತಾಯಿ, ನಮ್ಮ ಮನೆಗೆ ಬೇರೆ ಯಾರಾದರೂ ಅತಿಥಿಗಳು ಬಂದರೆ ಆ ಅತಿಥಿಗಳಿಗೆ ಗೌರವದಿಂದ ಕರೆದು ಸ್ಥಾನ ಮಾನ ಅವರಿಗೆ ಕೊಟ್ಟು ನಮ್ಮ ಮನೆಯಲ್ಲಿ ಇದ್ದದ್ದನ್ನ ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡುವಂತಹ ಸದ್ಗುಣವಂತನಾಗಿ ನೀನು ಇರಬೇಕು ತಾಯಿ. ಇದೇ ಅಮ್ಮ ನಾನು ನಿನ್ನಲ್ಲಿ ಕೋರಿಕೊಳ್ಳುವುದು. ಮಾವ, ನೋಡಿ ಮಾವ, ಈ ಮನೆಯನ್ನು ಬೆಳಗುವ ಹಣತೆ ಹೆಣ್ಣೆ ಆಗಿದ್ದು ನಿಜ. ಹೌದು, ನಾನು ಒಪ್ಕೊಳ್ತೀನಿ. ಆದರೆ ದೀಪ ಆಗೋದಕ್ಕಿಂತ ಮುಂಚೆ ದೀಪಕ್ಕಂತ ಗಂಡನೆನ್ನುವ ಬತ್ತಿ ಬೇಕು. ಅದರಂತೆ ಗುರಿಯರಿರು, ಅದು ನಿಮ್ಮಂತ ಹಿರಿಯರಿರುವಂತ ತೈಲ ಬೇಕೇ ಬೇಕು ಅಲ್ಲ ಮಾವ. ಅದರಂತೆ ಗುರು ಹಿರಿಯರಾದ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಮಾವ. ಈ ಮನೆಗೆ ನಾನೇ ಬೆಳಗುವ ಜ್ಯೋತಿಯಾಗಿ ನಾನು ಈ ಮನೆಯನ್ನು ಬೆಳಗ್ತೀನಿ ಮಾವ, ನಾನೇ ಮನೆಯನ್ನು ಬೆಳಗ್ತೀನಿ. ಸಂತೋಷ, ತುಂಬಾ ಸಂತೋಷ ತಾಯಿ. ಅಣ್ಣ, ಅತ್ತಿಗೆ, ನಾನು ಫಸ್ಟ್ ಕ್ಲಾಸಲ್ಲಿ MA ಪಾಸ್ ಆಗಿದ್ದೇನೆ ಅಣ್ಣ. ಅಪ್ಪಾಜಿ, 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 ಭಾಗ್ಯವಂತನಾಗಿ ಬಾಳಪ್ಪ. ಮಗು ರವಿ, ನಿನ್ನ ಯಶಸ್ಸಿಗೆ ಕಾರಣಕರ್ತ ನಿಮ್ಮ ಅಣ್ಣ ಕಡೋ, ನಿಮ್ಮ ಅಣ್ಣ. ಅವರ ವಿದ್ಯಾಭ್ಯಾಸವನ್ನು ಅರ್ಥಕ್ಕೆ ನಿಲ್ಲಿಸಿ ತೋಟದಲ್ಲಿ ಹಗಲು ಇರುಳು ತೋಟದಲ್ಲಿ ದುಡಿದು ನಿನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದನಪ್ಪ. ನೀನು ಅದಕ್ಕೆ ತಕ್ಕ ಪ್ರತಿಫಲವನ್ನೇ ನಿಮ್ಮ ಅಣ್ಣನಿಗೆ ಕೊಟ್ಟಿದ್ದೀಯ. ಆ ದೇವರು ನಿನಗೆ ಒಳ್ಳೇದು ಮಾಡಪ್ಪ. ರವಿ, ಅಪ್ಪಾಜಿ ಅವರಾಗಿ ಮಾತನಾಡುತ್ತಿದ್ದಾರೆ ಬಿಡು. ಈ ಯಶಸ್ಸಿಗೆಲ್ಲ ನಿನ್ನ ಪರಿಶ್ರಮವೇ ಕಾರಣ ರವಿ, ನಿನ್ನ
ನನ್ನ ಪರಿಶ್ರಮ ಕಾರಣ. ನಾನು ಅಣ್ಣನಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಬೇರೆ ಇಲ್ಲ. ರವಿ, ಇನ್ನು ಮುಂದೆ ಏನು ಮಾಡಬೇಕು ಅಂತ ಅಂದುಕೊಂಡಿರುವೆಯಪ್ಪ? ಅಣ್ಣ, ಉಪನ್ಯಾಸಕರ ಹುದ್ದೆಗೆ ಕರೆಯುವವರೆಗೂ ನಿನ್ನ ಜೊತೆ ತೋಟದ ಕೆಲಸ ಮಾಡುತ್ತೇನಣ್ಣ. ರವಿ, ವಿದ್ಯಾವಂತನಾದ ನಿಮ್ಮನ್ನು ತೋಟದ ಕೆಲಸಕ್ಕೆ ಹಚ್ಚಲು ನನಗೆ ಇಷ್ಟವಿಲ್ಲ ರವಿ, ನನಗೆ ಇಷ್ಟವಿಲ್ಲ ಕಣ. ಯಾವುದಾದರೂ ಖಾಸಗಿ ಕಾಲೇಜಿನಲ್ಲಿ ಕೆಲಸ ಹುಡುಕಾಡಿ ನೋಡು. ಅದಕ್ಕೆ ಎಷ್ಟು ಹಣ ಖರ್ಚಾದರೂ ನಾನು ಕೊಡ್ತೇನೆ ರವಿ, ನಾನು ಕೊಡ್ತೇನಪ್ಪ. ಮೈದನ, ರವಿ ಬಾಯಿಲಿ. ರವಿ, ಎಷ್ಟೇ ಆಗಲಿ ನೀನು ಸಾಕಷ್ಟು ವಿದ್ಯಾವಂತ. ನಿನ್ನಂಥ ವಿದ್ಯಾವಂತನು ಕೃಷಿಕನಾಗೋದು ಬೇಡ. ಎಷ್ಟೋ ಜನ ಮಕ್ಕಳುಗಳು ವಿದ್ಯೆ ಇಲ್ಲದೆ ಆದಿಲಿ ಬೀದಿಲಿ ಅನಾಥರಂತೆ ಅಡ್ಡಾಡ್ತಾ ಇದ್ದಾರೆ. ಅಂತವರಿಗೆ ನೀನು ಕೂಡ ವಿದ್ಯೆಯನ್ನ ದಾನ ಮಾಡುವಾಗ ನೀನು ಕೂಡ ವಿದ್ಯೆ ದಾನ ಮಾಡುವ ಗುರುವಾಗಬೇಕು ಎಂಬುದೇ ನನ್ನ ಆಸೆ ಮೈದನ. ಅತ್ತಿಗೆ, ಅದು ನಿಮ್ಮ ಮಾತು ಸರಿ. ಆದರೆ ಹಣ ಗಳಿಕೆಯನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಂಡಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಆತ್ಮಾಭಿಮಾನ ಮಾಡಿಕೊಂಡು ಕೆಲಸ ಮಾಡೋದು ನನಗೆ ಇಷ್ಟವಿಲ್ಲ ಅತ್ತಿಗೆ. ದೇಶಕ್ಕಾಗಿ ಅನ್ನ ಆಡುವ ರೈತನಾಗಿ ಸ್ವಾಭಿಮಾನಿಗೆ ಬದುಕಲು ಇಷ್ಟಪಡುತ್ತೇನೆ ಅತ್ತಿಗೆ. ಹೌದು ರವಿ, ವಿದ್ಯೆಯಿಂದ ವಿವೇಕವನ್ನು ಗಳಿಸಬೇಕೇ ವಿನಃ ಆತ್ಮಾಭಿವನ್ನು ಮಾರಿಕೊಂಡು ಹಣ ಗಳಿಸಬಾರದು. ನೋಡಪ್ಪ ರವಿ, ನೀನು ಸರಿಯಾದ ನಿರ್ಧಾರವನ್ನೇ ಮಾಡಿದ್ದೀಯ. ನೋಡಪ್ಪ, ಒಂದೇ ಒಂದು ಅಕ್ಕಿಯ ಕಾಳನ್ನು ಸಹ ತಯಾರು ಮಾಡದ ಈ ದೇಶದ ಪ್ರಗತಿ ಹೇಗೆ ಸಾಧ್ಯ? ಯಾವ ರೀತಿ ಸಾಧ್ಯ? ನೋಡಪ್ಪ, ವ್ಯವಸಾಯವನ್ನು ಮಾಡುವಾಗ ಹೊಸ ಪದ್ಧತಿಗಳನ್ನು ಅನುಸರಿಸಿಕೊಂಡು ವ್ಯವಸಾಯವನ್ನು ಮಾಡಿದ್ದಾರೆ. ಆದರೆ ದೇಶವೂ ಉದ್ಧಾರವಾಗುತ್ತದೆ, ನಿನ್ನ ವ್ಯಕ್ತಿತ್ವವೂ ಬೆಳೆಯುತ್ತದೆ ರವಿ. ರವಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ರೈತನೇ ಈ ದೇಶದ ಬೆನ್ನೆಲುಬು. ವಿದ್ಯೆ ಕಲಿತವರೆಲ್ಲ ಸರ್ಕಾರಿ ನೌಕರಿ ಕೆಲಸಕ್ಕೆ ಕಾದು ಕುಳಿತರೆ ಉದ್ಯೋಗವಾದರೂ ಎಲ್ಲಿಂದ ದೊರಕೀತಪ್ಪ. ರವಿ, ನೀತಿಗೆಟ್ಟ ಕೆಲಸಗಳನ್ನು ಮಾಡಲು ಹಿಂಜರಿಯದ ಈ ಇಂದಿನ ಯುವ ಜನತೆ ಭೂಮಿ ತಾಯಿಯ ಸೇವೆ ಮಾಡಲು ಅವಮಾನಿತರಂತೆ ಭಾವಿಸುತ್ತಾರೆ. ನೀನು ರೈತನಾಗಿ ಭೂಮಿ ತಾಯಿಯ ಸೇವೆ ಮಾಡಲು ನಿರ್ಧರಿಸಿರುವ ನನ್ನ ತಮ್ಮನನ್ನು ಹೆಮ್ಮೆಯಿಂದ ಆಲಂಗಿಸುತ್ತೇನೆ ರವಿ, ಹೆಮ್ಮೆಯಿಂದ ಆಲಂಗಿಸುತ್ತೇನೆ. ಅಣ್ಣ, ಇದಕ್ಕೆಲ್ಲ ಪ್ರೇರಣೆ ನೀನೇ ಅಣ್ಣ. ನಿಸ್ವಾರ್ಥ ಗುಣದಿಂದ ದುಡಿದು ಈ ಹಳ್ಳಿಗೆ ಆದರ್ಶ ವ್ಯಕ್ತಿಯಾಗಿರುವ ಅಣ್ಣ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ನಡೆದ ಶ್ರೀರಾಮಚಂದ್ರಂತೆ ಈ ಅಪ್ಪಾಜಿಯ ಮನದಾಸೆಯಂತೆ ರೈತನಾಗಿ ದುಡಿದು ಈ ಮನೆಯನ್ನು ಬೆಳಕಾಗಿಸಿರುವೆ ಅಪ್ಪಾಜಿ. ಇಂಥ ಅಣ್ಣನಿಗೆ ತಮ್ಮನಾಗಿ ಅನುಸರಿಸಿ ನಡೆಯಲು ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಅಣ್ಣ. ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಅಣ್ಣ. ರವಿ, ರಾಮು, ನೀವು ನನ್ನ ಮಕ್ಕಳು ಕಂಡ್ರು. ರವಿ, ರಾಮು, ನೀವಿಬ್ಬರು ನನ್ನ ಮಕ್ಕಳು ಕಂಡ್ರು. ಯಾವತ್ತು ರಾಮ ಲಕ್ಷ್ಮಣರಂತೆ ಒಬ್ಬರನ್ನೊಬ್ಬರು ಅನುಸರಿಸಿಕೊಂಡು ಒಡ ಹುಟ್ಟಿದವರಾಗಿ ಬಾಳಬೇಕು. ಅದು ಈ ದಿನ ನಿಜವಾಗಿದೆಯಪ್ಪ, ನನಗೆ ನಿಜವಾಗಿದೆ. ಆದರೆ ಮುಂದೆ ನೀವಿಬ್ಬರು ಯಾವ ಕಾರಣಕ್ಕೂ ಬೇರೆಯಾಗದೆ ಈ ಮನೆಯನ್ನು ಒಡೆಯದೆ ಈ ಮನೆಯನ್ನು ಪಾಲು ಮಾಡದೆ ಒಂದಾಗಿ ಬಾಳಬೇಕೆಂದೇ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಪ್ಪ. ನೋಡ್ರಪ್ಪ, ನೋಡಿ, ಈ ಮುದುಕನ ಆಸೆಯನ್ನು ನೀವಿಬ್ಬರು ನೆರವೇರಿಸ್ಕೊಡ್ತೀರಾ? ಅಮ್ಮ ಶಾಂತಿ, ನೀವೆಲ್ಲರೂ ನನಗೆ ನೆರವೇರಿಸ್ಕೊಡ್ತೀರಾ ಈ ಮುದುಕನ ಆಸೆಯನ್ನ? ಅಪ್ಪ, ಈ ದೇಹದಲ್ಲಿ ಜೀವ ಇರುವವರೆಗೂ ಈ ಮನೆಯಾಗಲಿ ನನ್ನ ಮನವಾಗಲಿ ಒಡೆಯದಂತೆ ಜೋಪಾನ ಮಾಡಿಕೊಳ್ಳುವ ಭಾರ ನನ್ನದು ಅಪ್ಪಾಜಿ, ನನ್ನದು. ಇದು ನಿನ್ನ ಪಾದದ ಮೇಲಾಡೆ ಅಪ್ಪಾಜಿ,
ಪಾದದ ಮೇಲಾಡೆ. ಅಣ್ಣ ಅತ್ತಿಗೆರ ನೆರಳನ್ನು ಅನುಸರಿಸಿ ನಡೆಯುತ್ತೇನೆ. ಕಾಡಿಗೆ ನಡೆದ ಸರ್ವಸ್ವನೆಲ್ಲ ತ್ಯಜಿಸಿ ಕಾಡಿಗೆ ನಡೆದ ಲಕ್ಷ್ಮಣನಂತೆ ಈ ಅಣ್ಣ ಅತ್ತಿಗೆರನ್ನು ಅನುಸರಿಸಿ ನಡೆಯಲು ನನಗೆ ನನ್ನ ಸ್ವರ್ಗದಲ್ಲಿರುವ ನನ್ನ ತಾಯಿಯ ಮೇಲಾಣೆ. ಪಾರ್ವತಿ, ಪಾರ್ವತಿ, ನೋಡಿದೀಯಾ ಪಾರ್ವತಿ? ನಮ್ಮ ಮಕ್ಕಳು ರಾಮ ಲಕ್ಷ್ಮಣರಂತೆ, ತ್ರೇತಾಯುಗದ ರಾಮ ಲಕ್ಷ್ಮಣರಂತೆ ಯಾವುದರಲ್ಲೂ ಕಡಿಮೆ ಇಲ್ಲ. ಇವರು ಬಾಳುವುದನ್ನು ನೋಡುವ ಭಾಗ್ಯ ನಿನಗಿಲ್ಲ ಕಣೆ, ನಿನಗಿಲ್ಲ. ಆದರೆ ಆ ಭಗವಂತ ಭಾಗ್ಯವನ್ನು ನೋಡಲು ನನಗೆ ಆಯುಷ್ಯ ಕೊಟ್ಟಿದ್ದಾನೆ ಕಣೆ. ಅಮ್ಮ ಶಾಂತಿ, ಹೇಳಿ ಮಾವಯ್ಯ. ನಡೆಯಮ್ಮ, ಎಲ್ಲರಿಗೂ ಹೊಟ್ಟೆ ಹಸಿತಿದೆ. ಒಳಗೇನಾದ್ರು ಮಾಡಿದ್ರೆ ಊಟ ಮಾಡಿದ್ರೆ ಬನ್ನಿ ಮಾವ, ಚಿತ್ರಾನ್ನ ಮಾಡಿದ್ದೀನಿ, ಊಟ ಮಾಡೋಣ. ತುಂಬಾ ಸಂತೋಷ ತಾಯಿ, ಒಳ್ಳೆಯದಮ್ಮ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನ್ನು ಹುಡುಕುವುದು ಹೇಗೆ? ಹರಿಯುವ ನೀರಲ್ಲಿ ಮುಳುಗಿ ಹೇಳುತ್ತಾ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆ ಹೇಗೆ? ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಮ್ಮ ದೀಪ, ಅರಿತು ಬಾಳಲು ಊಟ ಮಾಡಿರಂತೆ. ಬಿಸಿ ಬಿಸಿ ಚಿತ್ರಾನ್ನ ಜೊತೆಲಿ ಪಕೋಡ.